ಯೂಟ್ಯೂಬ್ ವ್ಯೂವರ್ಸ್, ಇವತ್ತೇನಂದರೆ ಇವತ್ತು ಲಾಗ್ ಬಗ್ಗೆ ಬಂದುಬಿಟ್ಟು ನಾವು ಕುಂದಾದ್ರಿ ಅಂತ ಒಂದು ಹಿಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಶರತ? ಇವ್ರು ಶರತ ಅಂತ ನಮ್ಮ ಬ್ರದರ್ ಕಸಿನ್. 30 ಕಿಲೋಮೀಟರ್ಸ್ ಇರ್ಬೋದು. ಇಲ್ಲಿಂದ ಎಷ್ಟೊತ್ತು ಆಗ್ಬೋದು? ಸ್ವಲ್ಪ ಹಿಲ್ ಪ್ಲೇಸ್ ಅಲ್ಲ, ಅದು ಸ್ವಲ್ಪ ರೋಡ್ ಇದೆ, ಕರ್ವಲ್ಲ, ಫುಲ್ ಕರ್ವಲ್ಲ ರೋಡು. ಬೇಕಾಗ್ಬೋದು. ಸರಿ, ರೋಡ್ ಬೇಕಾದ್ರೆ ಟೈಮ್ ಲ್ಯಾಪ್ಸು ಇಲ್ಲಾಂದ್ರೆ ಏನೋ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ನಮ್ಮ ಮನೆ ಇಲ್ಲೇ ಇರೋದು, ಇಲ್ಲಿ ಲೆಫ್ಟ್ ಹೋಗಿ ಇಲ್ಲಿ ರೈಟ್ ಹೋಗಿ ಅದೊಂದು ರೋಡ್ ಕಾಣಿಸ್ತಿತ್ತಲ್ಲ, ಆ ರೋಡಲ್ಲಿ ಹೋಗಿ ಮುಂದೆ ಹೋಗಿ ನಮ್ಮ ಮನೆ ಅಲ್ಲೇ ಇರೋದು. ಅಜ್ಜಿ ತಾತ ಮನೆ, ದೊಡ್ಡಪ್ಪನ ಮನೆ ಅಲ್ಲೇ. ಇದು ತುಂಗಾ ರಿವರ್, ಇಲ್ಲಿ ಫ್ಲೋ ಆಗೋದು. ಈ ಬ್ರಿಡ್ಜ್ ಹೆಸರು ತುಂಗಾ ಬ್ರಿಡ್ಜ್ ಅಂತ. ಇದು ತುಂಗಾ ರಿವರ್ ಫ್ಲೋ ಆಗುತ್ತೆ, ಶೃಂಗೇರಿಯಿಂದ ಬರೋದಲ್ಲ. ಇದು ಮಳೆಗಾಲದಲ್ಲಿ ಇಷ್ಟು ಹೈಟಲ್ಲಿ ನೀರು ಫ್ಲೋ ಆಗುತ್ತೆ, ಇಲ್ಲೇ ಇರುತ್ತೆ. ಸರಿ, ಇವಾಗ ಇಲ್ಲಿಂದ ಓಡ್ತೀವಿ ಒಂದು ಅರ್ಧ ಗಂಟೆ. ನೀವು ನೋಡ್ತೀರಾ, ನೀವು ಟೈಮ್ ಲ್ಯಾಪ್ಸ್ ಜೊತೆ ನೋಡ್ತೀರಾ ಅಷ್ಟೇ. ಇವಾಗ ಥ್ಯಾಂಕ್ ಯು, ಬನ್ನಿ ನೋಡೋಣ ನಮ್ಮ ಜೊತೆ. ಸಬ್ಸ್ಕ್ರೈಬ್ ಮಾಡಿ ಹಂಗೆ. ಸೊ ನಾವಿಲ್ಲಿ ಬಂದಿದ್ದೀವಿ ಕುಂದಾದ್ರಿ, ಎಲ್ಲ ವೀಡಿಯೋ ನೋಡಿದ್ರಲ್ಲ. ಸೊ ಟಾಪ್ ವ್ಯೂ ಹಿಂಗಿದೆ, ಅಂದರೆ ಇನ್ನೊಂದು ಮೇಲೆ ಹೋಗೋಕ್ಕಿದೆ, ಕಾಣಿಸ್ತದೆಯಾ? ಅದು ಏನಾದ ಅರ್ಥ ಆಗ್ತಲ್ಲ ಏನು ಬರ್ದವ್ರು ಅಂತ. ಮೋಸ್ಟ್ಲಿ ಏನೇನಿದೆ ಇಲ್ಲಿ ಅಂತನಾ. ಹೋಗೋಣ. ಸೊ ಹಿಂಗಿದೆ ಮೇಲೆ ಹೋಗೋಕ್ಕೆ. ಸ್ವಲ್ಪ ದೂರನೇ, ಏನು ಟ್ರೆಕ್ ಮಾಡೋ ಥರ ಏನಿಲ್ಲ ಇದು, ಜಸ್ಟ್ ಒಂದು 100 ಮೀಟರ್ಸು ಇಲ್ಲ ಅಲ್ಲನಾ ಸರತ್ತ? ಏನಂತ ಬೆಸ್ಟ್ ಪ್ಲೇಸ್ ಆದ್ರೆ ಆಗುಂಬೆಗಿಂತ ಹೈಟ್ ಇದೆ ಇದು. ಸರಿ, ಇವಾಗ ಹೋಗೋಣ ಅಂತ. ಆಗುಂಬೆ ಹೋಗೋಣ ಹಂಗಾರೆ. ಇಲ್ಲಿಂದ ಎಷ್ಟಿದೆ ಆಗುಂಬೆ? 10-15 ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿಂದ ಆಗುಂಬೆ. ಆಮೇಲೆ ಎಷ್ಟೊಂದು ಜನಕ್ಕೆ ಬೆಂಗಳೂರವ್ರಿಗೆಲ್ಲ ಆಗುಂಬೆ ಗೊತ್ತಾರ, ಕುಂದಾದ್ರಿ ಗೊತ್ತಿರಲ್ಲ. ಏನಂತ ಸ್ವಲ್ಪ? ಸರಿ, 15 ಕಿಲೋಮೀಟರ್ಸ್ ಈಚೆ ಬಂದರೆ ಇಷ್ಟೊಂದು ಬ್ಯೂಟಿಫುಲ್ ಪ್ಲೇಸ್ ಬರುತ್ತೆ. ಇದೆಲ್ಲ ಮಾಡಿಬಿಟ್ಟವ್ರ ಇದೇನು? ಇಷ್ಟು ಸೈಕ ನಿಜ? ಇದೇ ಸೈಕ್ ಆಗಿದಲ್ಲ. ಸೀರಿಯಸ್ಲಿ ಇಷ್ಟು ಚೆನ್ನಾಗಿದೆ ಇದು. ಹೆವೆನಲ್ಲಿ ಇದೆನಾ ಯೂಟ್ಯೂಬ್ ನೋಡಿ ಫ್ರೆಂಡ್ಸ್, ಹೆಂಗಿದೆ ಇದೆಲ್ಲ. ಹೆವೆನ್ ಅಂತಾರೆ ಇದಕ್ಕೆ. Through the highways till my shadow turns to sun rays, and on we'll go. ಇದೊಂದು ಟೆಂಪಲ್ ಇದೆ, ಜೈನ್ ಟೆಂಪಲ್. ಇದು ಜೈನ್ ಟೆಂಪಲ್ ತಾನೇ ಅದು? ಸೊ ಜೈನ್ ಅವರು ಎಲ್ಲ ಇದು ಗೊತ್ತಿರೋ ಸ್ವಲ್ಪ ಆಲ್ಮೋಸ್ಟ್ ಈ ಪ್ಲೇಸ್ನ. ಸೀರಿಯಸ್ ಇಷ್ಟು ಲೈಕ್ ಆಗಿದೆ ಇದು. ಎಂತ ಅದ ಕಥೆ ಅಂದ್ರೆ ವೀವರ್ಸ್, ಏನಂದ್ರೆ ಇಲ್ಲಿ ಹೋಗೋಕ್ಕೆ ಜಾಗನೇ ಇಲ್ಲ ಆ್ಯಕ್ಚುಲಿ. ಮುಂಚೆ ಇಲ್ಲಿ ನಾನು ಬರ್ಬೇಕು, ಫ್ರೆಂಡ್ಸ್ ಗಿನ್ಸ್ ಏನೂ ಇದ್ದಿಲ್ಲ. ಸೊ ನಾವು ಇಲ್ಲೆಲ್ಲ ಜಾಗ ಇದೆ ಆ ಸೈಡ್ ಹೋಗ್ಬೇಕಂತ ನೋಡ್ತಾ ಇದ್ದೀವಿ. ಸಿಕ್ಕ ಮಾತ್ರ ಮಸ್ತು. ಇದು ಯಾವುದೋ ಕಾಡು ಬಲ್ಲಿ ಹೋಗೋಕ್ಕಾಗತ್ತನಾ? ಕಡಿಮೆ ಆಗ್ತದೆ. ಏನೋ ಟಾಸ್ಕ್ ಮಾಡಿದ್ಯಾ ನೀನು?
ಕಾಡ್ಗಿಡೋದೆಲ್ಲ ಹೋಗ್ತಾ ಇದ್ದೀವಿ. ಹುಷಾರ ಕಾಲಿಡೋದು. ಇದು ನೋಡಲೆ ಇದು ನೋಡೋದು ವ್ಯೂ ನೋಡೋದು. ಫ್ರೆಂಡ್ಸ್ ನೋಡಿ ಎಷ್ಟು ಸೈಕಾಗಿದೆ ಈ ಪ್ಲೇಸು. ಬರಲೇಬೇಕು ಎಲ್ಲರೂ. ಲೊಕೇಶನ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡೇ ಇರ್ತೀನಿ. ನಿಮಗೂ ನೋಡಿ ಮಜಾ ಮಾಡಿ. ನೀವು ಬರೋಕ್ಕಾಗಿಲ್ಲ ಅಂದರೆ ನಾನು ಬಂದಿದ್ದೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಖುಷಿ ಆಗ್ಬಿಟ್ಟೆ. ಇದು ಕತೆ ಕುಂದಾದ್ರಿ ಹಿಲ್ಸ್. ಹಾಂ ನಡ್ಕೊಂಡು ಹೋಗಿ ದಾರಿ ಇರ್ತಿಲ್ಲ. ಅಲ್ಲ ಇಲ್ಲಿಗೆ ನಡ್ಕೊಂಡು ಬರ್ತಾರೆ. ಸೊ ಇದೇ ಪ್ಲೇಸು ನೋಡಿ. ಸರ್ ಹಿಂಗೆ ನೋಡ್ಸ್ಬಿಡು ಮತ್ತು ಒಳ್ಳೆ ಪ್ಲೇಸು. ಬನ್ನಿ ಫ್ಯಾಮಿಲಿ ಜೊತೆ ರೆಸ್ಟ್ ಮಾಡಿ. ಒಳ್ಳೆ ರಿಲ್ಯಾಕ್ಸೇಷನ್, ಒಳ್ಳೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಸ್ವಲ್ಪ ಬಿಸಿಲಿದೆ ಆ್ಯಕ್ಚುಲಿ ಇವಾಗ ಬಿಸಿಲು ಇರಲ್ಲ ಅಂತಾರೆ ಇಲ್ಲಿ. ಇವಾಗ ಸ್ವಲ್ಪ ಜಾಸ್ತಿನೇ ಬಿಸಿಲಿದೆ. ಅದನ್ನು ಈ ಮಾನ್ಸೂನು ವಿಂಟರ್ ಮಿಡಲಲ್ಲೇ. ಹಾಂ ಟೈಮ್ ಎಷ್ಟು ಗಂಟೆ ಗೊತ್ತಾ ಇವಾಗ? ಎಷ್ಟು ಗಂಟೆನಾ ಟೈಮು? 9:10 ಗಂಟೆ ಆಗಿದೆ. ನಾ ಬಂದಿದ್ದು 8 ಗಂಟೆ ವೀಡಿಯೋ ನೀವು ಅಲ್ಲಿ ಬಂದು ನೋಡಿರ್ತೀರ. ಫುಲ್ ಕ್ಲೌಡ್ಸ್ ಇತ್ತು. ಇವಾಗ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ಮಸ್ತಾಗಿದೆ. ಆಗಿರೋ ನೀವಾಗೂ ನೋಡೋಕ್ಕೆ ನೋಡಿ. ಒಳ್ಳೆ ನೇಚರ್ ಅಪ್ಪ. ಒಟ್ನಲ್ಲಿ ಬೆಂಗಳೂರು ಟ್ರಾಫಿಕ್ಕು ಇದೆಲ್ಲ ನೋಡಿ ನೋಡಿ ಬೇಜಾರು ಹೋಗಿರತ್ತೆ. ಇದು ನೋಡಿ ತಕ್ಷಣ ಖುಷಿ ಆಗುತ್ತೆ ನಮ್ಗೆ. ಹಂಗೆ ಅದೇ ಹೋಗ್ಬಿಟ್ಟ. ಬನ್ನಿ ಬನ್ನಿ ಅಲ್ಲಿ ಹೋಗೋ. ಪಾರ್ಕಿಂಗ್ ಹತ್ರ ಇನ್ನೊಂದೇನು ಗೊತ್ತಾ, ನಿಮ್ಮ ಸೇಫ್ಟಿ ನೀವೇ ನೋಡ್ಕೊಬೇಕು. ಸಿಂಪಲ್ ಆ್ಯಂಡ್ ಸ್ವೀಟ್. ದಾರಿನ ಮಾಡೋರಲ್ಲ ಇಲ್ಲಿ. ಇದಲ್ವಾ ದಪ್ಪ. ಗೇಟ್ ನೋಡ್ರಿ ಗಿಡ ಇದೆ ಆ್ಯಕ್ಚುಲಿ. ಪ್ಲೇಸ್ ಹೆಂಗಿದೆ ಅಲ್ಲ ಇದು. ಇಲ್ಲಿಂದ ನೋಡೋಕ್ಕೆ ಅದೇ ಮೌಂಟೇನ್ ಮೇಲೆ ಹೋಗಿದ್ದು ನಾವು. ಪೀಕಲ್ಲಿದ್ರಿ, ಅಲ್ಲಿದ್ರಿ ಪೀಕಲ್ಲೇ. ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬ್ರಿಡ್ಜಲ್ಲಿ ನಿಲ್ಲಿಸ್ಬಿಟ್ಟೆ ಇನ್ನೂ ಒಂದು ಫೋಟೋ ಹಿಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಇದೊಂದು ತೂಗಸೆಟ್ರೆ ಬ್ರಿಡ್ಜ್ ಇದೆ ಹರಿಹರಪುರ ಮಠ ಹತ್ರ. ಲೊಕೇಶನ್ ಮತ್ತೆ ಡಿಸ್ಕ್ರಿಪ್ಷನ್ ಎಲ್ಲ ಇದೆ, ಎಲ್ಲ ಮೆನ್ಷನ್ ಮಾಡ್ತೀನಿ ಕ್ಲೀನಾಗೆ. ಇಲ್ಲಿಗೂ ಬರ್ಬೋದು ನೋಡಿ. ಒಳ್ಳೆ ಪ್ಲೇಸ್ ಇದು ನೋಡಿ, ಸಕ್ಕತ್ತಾಗಿದೆ. ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಾರೆ ಇದನ್ನ. ತೂಗಸೆಟ್ರೆ ಅಂದ್ರೆ ಕನ್ನಡದ. ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ?
ನೋಡಿ ಹೆಂಗಿದೆ ಅಂತ. ಅಲ್ಲಾಡತ್ತೆ ಸೈಕಾಗಿ ಬೇರೆ. ಗಾಡಿ ಬರುತ್ತೆ ಅಂದ್ರೆ ಹೆಂಗೆ ಮೊದ್ಲೇ ಇದೇ ತರ ಅಲ್ಲಾಡ್ತಾರಂತದು. ಭಯ ಅಂದ್ರೆ ಭಯ ಲೂಸ್ ಆಗ್ಬೇಕಂತೆ. ನಾನು ಇದೀನಲ್ಲ ಮತ್ತೆ ಕಾಪಾಡಕ್ಕೆ. ನಾನು ಬಿಟ್ಕೊಟ್ಬಿಡ್ತೀರ ನಿನ್ನ ಸಾಯಿ ಅಂತ. ಅಲ್ಲಿ ಕಲ್ ಕಾಣಿಸ್ತಾ ಇದೆಯಾ? ತಲೆಗಿರ ಹೊಡ್ಕೊಂಡು ಸತ್ತ ಹೋಗ್ಬಿಡ್ತೀರಿ. ಸೊ ಹಿಂಗಿದೆ ಪ್ಲೇಸ್. ಇದು ಸಖತ್ತಾಗಿದೆ, ನೋಡಿ ಮಜಾ ಮಾಡಿ ಬನ್ನಿ. ಎಲ್ಲ ನಮ್ಮೂರೇ ಇದೆ, ಎಲ್ಲ ಇಲ್ಲಿಂದ 10 ಕಿಲೋಮೀಟ್ರ್ ನಮ್ಮ ಮನೆಯಿಂದ. ಜಸ್ಟ್ ರೂಮಿಂದ ಆಚೆ ಬಂದಿದ್ದೀವಿ. ಎಲ್ಲ ಓಪನ್ ಆಗುತ್ತೆ. ಸೇಂಟ್ ಮರಿ ಐಲ್ಯಾಂಡ್ ಹೋಗ್ಬೇಕಂದ್ರೆ ಇಲ್ಲೇ ಬೋಟ್ ಎತ್ಕೊಬೇಕು. ಬೋಟಿಗೆ ಪಾಸ್ ಗೀಸ್ ಅದೇನಾದ್ರು ಟಿಕೆಟ್ ಇರುತ್ತಲ್ಲ, ಅದು ಇಲ್ಲೇ ತಗೊಂಡು ಸೇಂಟ್ ಮರಿ ಐಲ್ಯಾಂಡ್